ಜೂನ್ಗಿಂತ ಮೊದಲೇ ಮಳೆ ಪ್ರಾರಂಭ ಆಯ್ತು. ಪ್ರಾರಂಭ ಆದ ನಂತರ ಬಹಳಷ್ಟು ಬೆಳೆ ಅಂತಂದ್ರೆ ಹಾಕಿದ್ರು ಜನ. ಒಂದು ತಿಂಗಳ ನಮ್ಮನ್ನ ಮಧ್ಯದಲ್ಲಿ ಮಳೆ ಬರಲಿಲ್ಲ. ಬೆಳೆ ಒಣಗಿದ ಕಾಲದಲ್ಲಿ ಅದನ್ನ ಮುರಿದು ಮತ್ತೆ ಬಿತ್ತಿದ್ರು. ಮತ್ತೆ ಮುರಿದು ಬಿತ್ತಿದಾಗ ಬೆಳೆ ಚೆನ್ನಾಗಿ ಬಂತು. ಅತಿ ಮಳೆಯಿಂದ ಇವತ್ತು ಎಲ್ಲ ಬೆಳೆ ಹಾನಿಯಾಗಿದೆ. ಅತಿ ಮಳೆಯಿಂದ ಮತ್ತು ಅತಿ ಭೀಮಾ ನದಿ ಪ್ರವಾಹದಿಂದ, ಕೆರೆಗಳ ಹಿಮ್ಮಡಿ ನೀರಿನಿಂದ ಮತ್ತು ಅತಿವೃಷ್ಟಿಯಿಂದ ಇವತ್ತು ಬೆಳೆ ಹಾನಿಯಾಗಿದೆ. ಕಾರಣ ಮುಖ್ಯಮಂತ್ರಿಗಳು ಸಮೀಕ್ಷೆ ಮಾಡಲು ನಾಡ್ದು ಮಂಗಳವಾರ ದಿವಸ ಬೆಳಗ್ಗೆ ಏನಪ್ಪಾ ಅಂದ್ರೆ ನಮ್ಮ ಗುಲ್ಬರ್ಗ ಮತ್ತು ಯಾದಗಿರಿ ಬಂದು ಎಲ್ಲವನ್ನ ವೀಕ್ಷಣೆ ಮಾಡಿ ಈ ಆಗಿರ್ತಕ್ಕಂಥ ಹಾನಿಯ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರನ್ನ ಕರೆದುಕೊಂಡು ಏನಪ್ಪಾ ಅಂದ್ರ ಈ ಭಾಗದಲ್ಲಿ ಇರ್ತಕ್ಕಂಥ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಮತ್ತು ಬಡಾವಣೆಯಲ್ಲಿ ಇರ್ತಕ್ಕಂಥ ರಸ್ತೆಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಮನೆಗಳಲ್ಲಿ ನೀರು ಹೋಗಿ ಎಷ್ಟೋ ಮನೆಗಳು ಬಿದ್ದಿವೆ. ಸಾಕಷ್ಟು ಅನಾಹುತಗಳು, ಸಾಕಷ್ಟು ಏನಪ್ಪಾ ಅಂದ್ರೆ ತೊಂದರೆ. ಇವತ್ತು ನಮ್ಮ ಜನ ಒಂದೊಂದು 2-2 ಫೀಟ್ ನಲ್ಲಿ ಇವತ್ತು ಏನಪ್ಪಾ ಅಂದ್ರೆ ನೀರು ನಿಂತಿದ್ದಾವೆ. ಒಂದೊಂದು ಬಡಾವಣೆಯಲ್ಲಿ ಭಯಾನಕವಾದಂತಹ ವಾತಾವರಣ ಇದೆ. ಇದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ನಾವೆಲ್ಲರೂ ಅವರನ್ನ ಬರಮಾಡಿಕೊಂಡು ನಮ್ಮ ಸಮಸ್ಯೆಗಳ ಬಗ್ಗೆ ಮತ್ತು ನಮ್ಮ ರೈತರಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಬಿದ್ದ ಮನೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು, ಹಾನಿ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಬಂದ್ರೆ ಮತ್ತೆ ಒಳ್ಳೆ ರಸ್ತೆಗಳು ಮತ್ತು ಒಳಚರಂಡಿಗಳ ನಿರ್ಮಾಣಕ್ಕೆ ಹಣವನ್ನ ಕೇಳಬೇಕಂತ ಹೇಳಿ ನಮ್ಮೆಲ್ಲ ಮುಖಂಡರು ನಾವೆಲ್ಲರೂ ಏನಪ್ಪಾ ಅಂದ್ರೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅವರನ್ನ ಭೇಟಿಯಾಗಿ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀವಿ.